ವೀಕ್ಷಣೆ ಮಾಡಲ್ಲ ಫುಲ್ ಹೋಗ್ಬಿಟ್ಟಿದೆ ಏನಾರೇ ಮಾಡಿ ಈ ಸರ್ಕಾರದಾಗ ನೀವು ಹೋರಾಟ ಮಾಡಿ ರೈತರಿಗೆ ಸಾಲ ಮನ್ನಾ ಆಗ್ಬೇಕು. ಆದ್ರೆ ಬಂದಿತ್ತು ನಮ್ಮ ಸರ್ಕಾರ. ಸಾಲ ಮನ್ನಾ ಮೇಜರ್ ಆಯ್ತಲ್ಲ 100% ಜನಗಳಿಗೆ ಅನುಕೂಲ ಆಗ್ತದೆ. ಫುಲ್ ಎಲ್ಲ ಹೋಗ್ಬಿಟ್ಟಿದೆ. ಏನು ಉಳಿದಿಲ್ಲ ಸರ್. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ಸಾಕಷ್ಟು ಪ್ರಮಾಣದ ನೀರು ಕೂಡ ಭೀಮಾ ನದಿಗೆ ಹರಿಬಿಡಲಾಗ್ತಿದೆ. ಪರಿಣಾಮ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳು ಈಗಾಗಲೇ ಏನು ಅಂತಂದರೆ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇದ್ದಾವೆ. ಖುದ್ದು ಇವತ್ತು ಏನು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಏನು ಅಂತಾರೆ ಜೇವರ್ಗಿ ಶಾಸಕರು ಮತ್ತು KKDB ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಹಲವು ಗ್ರಾಮಗಳಿಗೆ ಅವರು ಸ್ಥಳ ಪರಿಶೀಲನೆಗೆ ಕೂಡ ಹೋಗ್ತಾ ಇದ್ದಾರೆ. ಸರ್, ಈಗಾಗಲೇ ಜೇವರ್ಗಿ ತಾಲೂಕಿನ ಸಾಕಷ್ಟು ಗ್ರಾಮಗಳು ಮುಳುಗಡೆ ಭೀತಿಯನ್ನು ಎದುರಿಸ್ತಿದೆ. ಏನು ಜಿಲ್ಲಾಡಳಿತದಿಂದ ಏನು ಕ್ರಮ ಕೈಗೊಂಡಿದ್ದೀರಿ? ಇವಾಗ ಸುಮಾರು 3,60,000 ಕ್ಯೂಸೆಕ್ಸ್ ನೀರು ಏನು ಬಿಟ್ಟಿದ್ದಾರೆ. ಇವಾಗ ಒಂದು ಅಪಾಯಕಾರ ಹಂತದಲ್ಲಿದೆ. ತಾವು ಕೂಡ ನೋಡ್ತಾ ಇದ್ದೀರಿ, ಬ್ರಿಡ್ಜ್ ಮೇಲೆ ಇರ್ತಕ್ಕಂಥ ಎಲ್ಲ ಗಾಡಿನೂ ಕೂಡ ಇದರ ಮೇಲೆ ಸಂಚಾರ ಮಾಡ್ತಕ್ಕಂಥ ಅದನ್ನು ಕೂಡ ನಿಲ್ಲಿಸಿದ್ದೀವಿ. ಆದರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಸುಮಾರು 40-50 ಹಳ್ಳಿ, ಈ ಒಂದು ಭೀಮಾ ದಂಡದಲ್ಲಿರ್ತಕ್ಕಂಥ 40 ಹಳ್ಳಿ, ಅದನ್ನು ನಾವು ಕೆಲವು ಜನರಿಗೆ ನಾವು ಸ್ಥಳಾಂತರ ಮಾಡ್ತಾ ಇದ್ದೀವಿ. ಗಂಜಿ ಕೇಂದ್ರ ನಾವು ತೆಗೆದಿದ್ದೀವಿ. ಸುಮಾರು 10 ಗಂಜಿ ಕೇಂದ್ರ ನಾವು ತೆಗೆದಿದ್ದೀವಿ. ಇನ್ನು ಏನೇನು ಅವಶ್ಯಕತೆ ಇರ್ತದೆ ಅದನ್ನು ಕೂಡ ನಾವು ಮಾಡ್ತೀವಿ. ಈ ಒಂದು ದಂಡದಲ್ಲಿರ್ತಕ್ಕಂಥ ಜನರಿಗೆ ಭಾಳಷ್ಟು ಅನಾನುಕೂಲ ಆಗಿದೆ. ಆಹಾರ ಒಂದು ಧನವನ್ನು ಕೂಡ ನಾವು ವಿತರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಏನೇನು ತೊಂದರೆ ಇರ್ತದೆ ಎಲ್ಲ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಈಗ ನಮಗೇನು ಅನಿಸ್ತದೆ, ಇವತ್ತು ಸುಮಾರು ಒಂದು 20,000 ಕ್ಯೂಸೆಕ್ಸ್ ಸ್ವಲ್ಪ ಕೆಳಗೆ ಇಳಿದಿದೆ ಅಂತ ನಮಗೆ ಬಂದಿರುವಂಥ ನಮಗೆ ಮಾಹಿತಿ. ಈಗ 12 ಗಂಟೆ ನಂತರ ಸ್ವಲ್ಪ ಕಡಿಮೆ ಆಗ್ತದಂತ ನಾವು ಇದು ಮಾಡ್ತಾಯಿದ್ದೀವಿ. ಯಾಕಂದರೆ ಕಳೆದ ಒಂದು 36-40 ತಾಸದಲ್ಲಿ ಸತತವಾಗಿ ನೀರು ಬರ್ತಾ ಇದೆ. ಮತ್ತು 1ನೇ ತಾರೀಕಿಗೆ ಮುಂದೆ ಬರ್ತಕ್ಕಂಥ ಇನ್ನೂ ಒಂದು 3 ದಿವಸ ಇದೇ ಒಂದು ರೀತಿಯಿಂದ ಮಳೆಯೂ ಕೂಡ ಬರ್ತದೆ. ಅದು ಏನೇನು ಅವಶ್ಯಕತೆ ಇರ್ತದೆ ಎಲ್ಲ ನಾವು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವ್ರ ಜೊತೆ ಇರ್ತೀವಿ. ಇನ್ನು ಅವಶ್ಯಕತೆ ಇರ್ತಕ್ಕಂಥ ಹೆಚ್ಚಿನ ಒಂದು ಗಂಜಿ ಕೇಂದ್ರ, ಕಾಳಜಿ ಕೇಂದ್ರ ಒಂದು ಓಪನ್ ಮಾಡಬೇಕಂದ್ರೆ ಅದನ್ನು ನಾವು ಒಂದು ಗ್ರಾಮಗಳನ್ನು ಶಾಶ್ವತವಾಗಿ ಶಿಫ್ಟ್ ಮಾಡಬೇಕು ಅನ್ನೋಂಥ ಬೇಡಿಕೆ ಇರ್ತಕ್ಕಂಥದ್ದು. ಹೌದು, ಇದು ಏನಾಗ್ತಾ ಇದೆ ಅಂದರೆ ಒಂದು 5 ವರ್ಷಕ್ಕೆ ಈ ಥರ ಒಂದು ಮಳೆ ನಾವು ನೋಡ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ. ಹಿಂದೆ ಇರ್ತಕ್ಕಂಥ 2019-20 ಕೂಡ ಇದೇ ರೀತಿಯಿಂದ ಆಯಿತು. ಜಾಗನೂ ಕೂಡ ನಾವು ನೋಡಿದ್ದೀವಿ. ಈ ಬಾರಿ ಆದರೆ ನಾವು ಶಾಶ್ವತವಾಗಿ ಅಲ್ಲಿ ಇರ್ತಕ್ಕಂಥ ನಮ್ಮ ಜನ ಏನಿರ್ತಾರೆ, ಹಳ್ಳಿ ಜನ, ಅಲ್ಲೇ ನಾವು ಶಿಫ್ಟ್ ಮಾಡ್ತಕ್ಕಂಥ ಸ್ಥಳಾಂತರ ಮಾಡ್ತಕ್ಕಂಥ ಒಂದು ಕ್ರಮವನ್ನು ತಗೊಳ್ತೇವೆ. ಇವಿಷ್ಟು ಏನು ಅಂತಾರೆ ಜೇವರ್ಗಿ ಶಾಸಕರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.